ಹೇ ಗೈಸ್, ನಿಮಗೆ ಸ್ಟಾರ್ಟಿಂಗಲ್ಲೇ ಪೇ ಪ್ರೂಫ್ ತೋರಿಸ್ತೀನಿ. ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕ್ತಿದ್ದೀನಿ, ನೋಡ್ಕೋಬಹುದು. ಓಕೆ ಗೈಸ್, ನನ್ನ ವ್ಯಾಲೆಟಲ್ಲಿ ಎಷ್ಟೈತೆ ಅಂತ ನೋಡ್ಕೊಳ್ಳಿ. ಸೊ ಅಲ್ಲಿ ಏನಪ್ಪ ಮಾಡ್ತೀನಿ ಅಂದರೆ, ಫಸ್ಟ್ ನನ್ನ ವ್ಯಾಲೆಟ್ ಆಪ್ಷನ್ ಐತಲ್ವಾ, ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಕೋದು ಎಷ್ಟೈತೆ ಅಂತ. ಸೊ ನಾನು ಏನಪ್ಪ ಮಾಡ್ತೀನಿ ಅಂದರೆ 100 ಅಂತ ಟೈಪ್ ಅನ್ನೋದು ಮಾಡಿಬಿಟ್ಟು ಕೆಳಗಡೆ ಪ್ರೊಸೀಡ್ ಅಂತ ಐತಲ್ವ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನನ್ನ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಶೋ ಅನ್ನೋದಾಗುತ್ತೆ. ಸೊ ಅದಾದಮೇಲೆ ನೋಡ್ಬೋದು ಇಲ್ಲಿ GST, CGST, SGST ಏನು ಕಟ್ ಅನ್ನೋದು ಆಗೋದಿಲ್ಲ. TDS ಮಾತ್ರ 1% ಕಟ್ ಆಗುತ್ತೆ. ನೀವು ಎಷ್ಟು ವಿತ್ಡ್ರಾ ಮಾಡ್ತೀರೋ ಅದರಲ್ಲಿ 1% ಕಟ್ ಆಗುತ್ತೆ. ಸೊ ನೋಡ್ಬೋದು ನನಗೆ ಎಷ್ಟು ಬರ್ತೈತೆ ಅಂತ. ಕೆಳಗಡೆ ಇನ್ನೊಂದು ಆಪ್ಷನ್ ಕನ್ಫರ್ಮ್ ಐತಲ್ಲ, ಕನ್ಫರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಮತ್ತು ನಾನು ಯಾವ ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಿದ್ದೀನೋ ಆ ನಂಬರ್ಗೆ ಒಂದು OTP ಬರುತ್ತೆ. OTP ಆದ ತಕ್ಷಣ ಸಕ್ಸಸ್ಫುಲ್ ಆಗಿ ಇಲ್ಲಿ ನೋಡ್ಬೋದು ವೆರಿಫೈ ಅಂತ ಬಂತು. ವೆರಿಫೈ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಬೋದು ನಮಗೆ ಏನಪ್ಪ ಅಂದರೆ 4 to 5 ಡೇಸ್ ಒಳಗಡೆ ನಮ್ಮ ಯಾವ ಡೀಟೇಲ್ಸ್ ಕೊಟ್ಟಿದ್ದೀವೋ ಆ ಡೀಟೇಲ್ಸ್ಗೆ ಸಕ್ಸಸ್ಫುಲ್ಲಾಗಿ ನಮ್ಮ ಎಲ್ಲ ಅಮೌಂಟ್ ಎಲ್ಲ ಟ್ರಾನ್ಸ್ಫರ್ ಅನ್ನೋದಾಗುತ್ತೆ. ಸೊ ನಿಮಗೆ ಸ್ಟಾರ್ಟಿಂಗಲ್ಲೇ ಕೂಡ ಪೇ ಪ್ರೂಫ್ ತೋರಿಸಿದ್ದೀನಿ. ಇವಾಗ ಲೈವಲ್ಲೇ ವಿತ್ಡ್ರಾ ಮಾಡಿ ತೋರಿಸಿದ್ದೀನಿ. ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ವಿತ್ಡ್ರಾ ಅನ್ನೋದು ಮಾಡಿದ್ದೆ. ಎಲ್ಲ ಕಂಪ್ಲೀಟ್ ಅಂತ ಎಲ್ಲ ತೋರಿಸ್ತಿದ್ದೀನಿ. ನೋಡ್ಬೋದು ಸೈಡಲ್ಲೇ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ. ಮನಿ ಲೂಟರ್ಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ನಿಮಗೆ ಸ್ಟಾರ್ಟಿಂಗಲ್ಲೇ ಲೈವಲ್ಲೇ ವಿತ್ಡ್ರಾ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಪೇಮೆಂಟ್ ಪ್ರೂಫ್ ಆ್ಯಂಡ್ ಸ್ಕ್ರೀನ್ಶಾಟ್ ಎಲ್ಲ ತೋರಿಸಿದ್ದೀನಿ. ಇವಾಗ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ. ಈ ಅರ್ನಿಂಗ್ ಅಪ್ಲಿಕೇಶನಿಂದ ಅರ್ನಿಂಗ್ ಆಗುತ್ತೆ ಆ್ಯಂಡ್ ವಿತ್ಡ್ರಾ ಮಾಡಿದ್ರೆ ಪೇಮೆಂಟ್ ಕೂಡ ಸಕ್ಸಸ್ಫುಲ್ ಆಗಿ ಬರುತ್ತಂತ. ಸೊ ಇವಾಗ ಏನಪ್ಪ ಮಾಡೋ ಅಂದರೆ, ಯಾವ ರೀತಿ ಬರುತ್ತೆ, ಏನೆಲ್ಲ ಪ್ರೋಸೆಸ್ ಮಾಡಬೇಕು ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ಸೊ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನು ಲೆಟ್ ಯಾಕೆ ಗೈಸ್ ನಡೀರಿ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಅಪ್ಲಿಕೇಶನ್ ಓಪನ್ ಮಾಡಿ ಅಲೋ ಅಂತ ಕೇಳ್ತು. ಅಲೋ ಆದಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಕೆಳಗಡೆ ಲಾಗಿನ್ ಆರ್ ಸೈನ್ ಅಪ್ ಅಂತ ಐತಲ್ಲ, ಜಸ್ಟ್ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಇಲ್ಲಿ ಮೇಲೆ ಇಮೇಲ್ ID ಇಲ್ಲಾಂದರೆ ಮೊಬೈಲ್ ನಂಬರ್ ಕೊಡಬೇಕು. ಅದಾದಮೇಲೆ ಕೆಳಗಡೆ ಕಂಟಿನ್ಯೂ ವಿಯಾ ಗೂಗಲ್ ಐತಲ್ಲ, ಯಾವುದಾದ್ರೂ ಒಂದು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ನೋಡ್ಬೋದು ನಾನು ಮೊಬೈಲ್ ನಂಬರ್ ಕೊಟ್ಟು ಅದಕ್ಕೆ OTP ರಿಸೀವ್ ಆಗುತ್ತೆ. ಅದು ಹಾಕಿದ ತಕ್ಷಣ ಕೆಳಗಡೆ ಟಿಕ್ ಮಾರ್ಕ್ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ನಿಮ್ಮ ನೇಮು, ಜೆಂಡರು ಆ್ಯಂಡ್ ಇಮೇಲ್ ID ಕೇಳುತ್ತೆ. ಕೆಳಗಡೆ ಯಾವೇ ರೆಫರ್ ಕೋಡ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ರೆಫರ್ ಕೋಡ್ ಹಾಕಿದ್ರೆ ನಿಮಗೆ ಬೆನಿಫಿಟ್ಸ್ ಅನ್ನೋದು ಸಿಗ್ತವೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮ್ಮ ಇಮೇಲ್ IDಗೆ OTP ರಿಸೀವ್ ಆಗುತ್ತೆ. ವೆರಿಫೈ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು OTP ಹಾಕಿ ವೆರಿಫೈ ಮಾಡಿ ಸಕ್ಸಸ್ಫುಲ್ಲಾಗಿ ಅಕೌಂಟ್ ಅನ್ನೋದು ಓಪನ್ ಅನ್ನೋದಾಗುತ್ತೆ. ಸೊ ಇವಾಗ ಹೋಮ್ ಪೇಜಲ್ಲಿ ಇದ್ದೀವಿ. ಇಲ್ಲಿ ಮೇಲೆ ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ ಐತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಸೊ ಈ ಅಪ್ಲಿಕೇಶನ್ ಮೂಲಕ ನಾವು ನಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಕೂಡ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ನೋಡ್ಬೋದು ನನ್ನ ಅರ್ನಿಂಗ್ ಐತಲ್ವಾ, ರೆಫರ್ ಅರ್ನಿಂಗ್ 0 ಐತೆ. ಸೊ ನಾನು ನ್ಯೂ ಆಗಿ ಕ್ರಿಯೇಟ್ ಅನ್ನೋದು ಮಾಡಿದ್ದೀನಿ. ನನ್ನ ಓಲ್ಡ್ ಅಕೌಂಟ್ ಕೂಡ ಐತೆ. ಸೊ ನಿಮ್ಗೆ ತೋರಿಸ್ಬೇಕಲ್ವ, ಅದಕ್ಕೆ ನ್ಯೂ ಅಕೌಂಟ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಇನ್ವಿಟ್ ಫ್ರೆಂಡ್ಸ್, ನಾವು ನಮ್ಮ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡಬೇಕಂದ್ರೆ ಅವರು ನಮ್ಮ ಲಿಂಕಿಂದ ಜಾಯ್ನ್ ಆಗಿಬಿಟ್ಟು ನ್ಯೂ ಅಕೌಂಟ್ನ ಕ್ರಿಯೇಟ್ ಅನ್ನೋದು ಮಾಡಿಬಿಟ್ಟು, ಸೊ ಅವರು ಅರ್ನಿಂಗ್ ಮಾಡ್ತಾರಲ್ಲ, ಅರ್ನಿಂಗಲ್ಲಿ 10% ನಮಗೆ ಸಿಗುತ್ತೆ ಕಮಿಷನ್. ಸೊ ಅಂದರೆ ಅವ್ರೇನಾದರೂ 1000 ರೂಪೀಸ್ ಅರ್ನಿಂಗ್ ಮಾಡಿದ್ರೆ ಅದರಲ್ಲಿ 10% 100 ರೂಪೀಸ್ ಬರುತ್ತೆ. ಅವರೇನಾದರೂ 100 ರೂಪೀಸ್ ಅರ್ನಿಂಗ್ ಮಾಡಿದ್ರೆ ಅದರಲ್ಲಿ 10% ನಮಗೆ 10 ರೂಪೀಸ್ ಅನ್ನೋ ಸಿಗುತ್ತೆ. ಸೊ ಈ ಥರ ನೀವು ರೆಫರ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ಇವಾಗ ಮೇಯ್ನ್ ಪಾಯಿಂಟ್ ಏನಪ್ಪ ಅಂದರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾವ ರೀತಿ ಈ ಅಪ್ಲಿಕೇಶನಲ್ಲಿ ಮಾಡೋದಂತ. ವಿವಾಲ್ ಈ ಥರ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಇಲ್ಲಿ ಫ್ಲಿಪ್ಕಾರ್ಟ್ ಐತೆ. ಫ್ಲಿಪ್ಕಾರ್ಟಲ್ಲಿ ನಾವೇನಾದರೂ ಈ ಅಪ್ಲಿಕೇಶನ್ ಯೂಸ್ ಮಾಡಿ ಫ್ಲಿಪ್ಕಾರ್ಟಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ 8% ಕಮಿಷನ್ ಸಿಗುತ್ತೆ. ಅಮೆಝಾನ್ ಮೂಲಕ ಕೂಡ ಕಮಿಷನ್ ಬರುತ್ತೆ. ಮತ್ತು ಮಿಂತ್ರಾ ಐತೆ, ಮಿಂತ್ರಾ 9% ಸಿಗುತ್ತೆ. ಅದಾದಮೇಲೆ ಆಜಿಯೋ ಐತೆ, ಓಪೋ ಐತೆ. ನೋಡ್ಬೋದು ಆಜಿಯೋದಲ್ಲಿ 10% ಸಿಗುತ್ತೆ, ಓಪೋದಲ್ಲಿ ಕೂಡ ಸಿಗುತ್ತೆ. ಮತ್ತು ಡಾಟನ್ಕಿ ಐತಲ್ಲ ಅದರಲ್ಲಿ ಕೂಡ ಸಿಗುತ್ತೆ. ಮತ್ತು ರಿಲಯನ್ಸ್ ಡಿಜಿಟಲ್ ಐತಲ್ಲೋ ಅದರಲ್ಲಿ ಕೂಡ ಸಿಗುತ್ತೆ ಕಮಿಷನ್ನು. ಸೊ ನೋಡ್ಬೋದು ಒಂದಲ್ಲ ಎರಡಲ್ಲ 100+ ಐತೆ. ಇಲ್ಲಿ 100+ ಅಪ್ಲಿಕೇಶನ್ಸ್ ಅಂದರೆ ಆ ಶಾಪಿಂಗ್ ಮಾಡೋ ಅಪ್ಲಿಕೇಶನ್ಸ್ ಐತೆ. ಅವೆಲ್ಲ ಯೂಸ್ ಮಾಡಿ ನಾವು ಶಾಪಿಂಗ್ ಮಾಡಿ ಅಫಿಲಿಯೇಟ್ ಮಾರ್ಕೆಟ್ ಮೂಲಕ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ಇವಾಗ ನಾನು ನಿಮಗೆ ಫ್ಲಿಪ್ಕಾರ್ಟ್ ಮಾತ್ರ ತೋರಿಸ್ತೀನಿ. ನಿಮಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ನೀವು ಸೇಮ್ ಅದೇ ಪ್ರೋಸೆಸ್ ಇರುತ್ತೆ, ಮಾಡಿ ನೀವು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ಇವಾಗ ನೋಡ್ಬೋದು ಫ್ಲಿಪ್ಕಾರ್ಟ್ ಐತಲ್ಲ, ಫ್ಲಿಪ್ಕಾರ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಅಪ್ ಟು 8%ವರೆಗೂ ಕಮಿಷನ್ ಸಿಗುತ್ತಂತೆ. ಸೊ ಇವಾಗ ನಾವೇನು ಮಾಡೋಣ ಅಂದರೆ, ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಅನ್ನೋದು ಓಪನ್ ಅನ್ನೋದು ಮಾಡೋಣ. ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಏನು ಮಾಡೋಣ ಅಂದರೆ, ಜಸ್ಟ್ ನಾನು ಏನಿಲ್ಲ ಸರ್ಚ್ ಆಪ್ಷನ್ ಐತಲ್ಲ, ಸರ್ಚ್ ಆಪ್ಷನಲ್ಲಿ ಸೊ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ನೀವು ಸರ್ಚ್ ಅನ್ನೋದು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರ್ಸೋಕ್ಕೆ ಒಂದು ಶರ್ಟ್ ಬೇಕಾದಕ್ಕೆ ಮೆನ್ಸ್ ಶರ್ಟ್ ಅಂತ ಸರ್ಚ್ ಅನ್ನೋದು ಮಾಡಿದೆ. ನಂಗೆ ಯಾವ್ದು ಬೇಕಂತ ಸೆಲೆಕ್ಟ್ ಅನ್ನೋದು ಮಾಡಿದೆ. ನೋಡ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ, ಒಂದು ಶರ್ಟ್ ಅನ್ನೋ ಸೆಲೆಕ್ಟ್ ಅನ್ನೋದು ಮಾಡಿಬಿಟ್ಟೆ 649 ರೂಪೀಸ್ ಅಂತ ತೋರಿಸ್ತಿದೆ. ಸೊ ಇವಾಗ ನಾವೇನಪ್ಪ ಮಾಡೋದು, ಜಸ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಒಂದು ಮಾರ್ಕ್ ಐತಲ್ವ, ಅದರ ರೆಡ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಕಾಪಿ ಲಿಂಕ್ ಅಂತ ಒಂದು ಆಪ್ಷನ್ ಐತೆ. ಫಸ್ಟ್ ಆಪ್ಷನ್ ಕಾಪಿ ಲಿಂಕ್ ಐತಲ್ವ, ಕಾಪಿ ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಕಾಪಿ ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಾದ್ಮೇಲೆ ಏನಪ್ಪ ಮಾಡ್ತಾ ಇದ್ರೆ, ಎಕ್ಸ್ಟ್ರಾ ಪೇ ಆಪ್ಷನಲ್ಲಿ ಬರಬೇಕು. ಹೋಮ್ ಐತಲ್ಲ, ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿ 1 2 3 ಥರ್ಡ್ ಆಪ್ಷನ್ ಒಂದು ಮೇಕ್ ಲಿಂಕ್ ಅಂತ ಐತಲ್ಲ, ಮೇಕ್ ಲಿಂಕ್ ಐತಲ್ಲ, ಜಸ್ಟ್ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಮೇಕ್ ಲಿಂಕ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು
ನೀವು ಕಾಪಿ ಮಾಡಿರ್ತಿರೋ ಲಿಂಕು ಆ ಲಿಂಕ್ ಬಂದು ಪೇಸ್ಟ್ ಮಾಡಬೇಕು. ಇಲ್ಲಿ ಮತ್ತೆ ಫಸ್ಟ್ ಆಪ್ಷನ್ ಐತಲ್ವಾ, ಫಸ್ಟ್ ಆಪ್ಷನಲ್ಲಿ ಮೇಕ್ ಲಿಂಕ್ಸ್ ಅಂತ ಮತ್ತೆ ಇನ್ನೊಂದು ಆಪ್ಷನ್ ಐತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಪೇಸ್ಟ್ ಲಿಂಕ್ ಹೇರ್ ಅಂತ ಆಯ್ತಲ್ಲ, ಜಸ್ಟ್ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನಾವು ಕಾಪಿ ಮಾಡಿರೋ ಲಿಂಕ್ ಇಲ್ಲಿ ಪೇಸ್ಟ್ ಅನ್ನೋದು ಮಾಡಬೇಕು. ಮತ್ತು ಮೇಕ್ ಲಿಂಕ್ಸ್ ಐತಲ್ಲ, ಜಸ್ಟ್ ಅದ್ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಸೆಕೆಂಡಲ್ಲಿ ನಿಮ್ಮ ಲಿಂಕು ಕ್ರಿಯೇಟ್ ಅನ್ನೋದು ಮಾಡಿ ಕೊಡುತ್ತೆ. ಸೊ ಇದು ನಮ್ಮ ಓನ್ ಲಿಂಕು. ಆವಾಗ ಅದು ಕಾಪಿ ಮಾಡಿದ್ವಲ್ವ, ಅದು ಫ್ಲಿಪ್ಕಾರ್ಟ್ ಲಿಂಕು, ಇದು ನಮ್ಮದೇ ಓನ್ ಲಿಂಕು. ಸೊ ಇದು ನಂದು ಲಿಂಕು, ನೀವು ಈ ಥರ ಕ್ರಿಯೇಟ್ ಅನ್ನೋದು ಮಾಡ್ಕೋಬೇಕು. ಓಕೆನಾ. ಇದು 24 hours ತಗೊಳುತ್ತಂತೆ ಟ್ರ್ಯಾಕಿಂಗ್ಗೆ. ಈ ಲಿಂಕು 90 days ವ್ಯಾಲಿಡ್ ಆಗಿರುತ್ತೆ. ಸೊ ಇವಾಗ ನಾವೇನು ಮಾಡಬೇಕಂದ್ರೆ ಆ ಲಿಂಕ್ನ ಕಾಪಿ ಅನ್ನೋದು ಮಾಡಬೇಕು. ಕಾಪಿ ಮಾಡ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಜಸ್ಟ್ ಏನೂ ಇಲ್ಲ. ಸೊ ನಾವು ಈ ಲಿಂಕ್ ಮೂಲಕ ನಮ್ಮ ಫ್ರೆಂಡ್ಸು ಯಾರಾದರೂ ಇರಲಿ ಪರ್ಚೇಸ್ ಮಾಡ್ತಾರಲ್ಲ, ಪರ್ಚೇಸ್ ಮಾಡುವಾಗ 8% ಕಮಿಷನ್ ಅನ್ನೋದು ನಮ್ಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಪೇಸ್ಟ್ ಅನ್ನೋದು ಮಾಡಿಬಿಟ್ಟೆ, ಆ ಲಿಂಕ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿದೆ, ನೋಡ್ಬೋದು ರೀಡೈರೆಕ್ಟ್ ಆಯಿತು. ಇದು ಆಲ್ರೆಡಿ ಶರ್ಟ್ ನಾನು ಟೈಪ್ ಮಾಡಿಲ್ಲ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ ಅಷ್ಟೇ. ಸೊ ನಾನು ಯಾವ ಶರ್ಟು ಚೂಸ್ ಮಾಡಿದ್ದೆ ಆವಾಗ ಫ್ಲಿಪ್ಕಾರ್ಟಲ್ಲಿ, ಸೊ ಅದೇ ರೀಡೈರೆಕ್ಟ್ ಆಗುತ್ತೆ ಆ ಶರ್ಟ್ಗೆ. ಸೊ ನೋಡ್ಬೋದು 649 rupees ಅಂತೆ. ಇವಾಗ ಬೈ ಐತಲ್ಲ, ಬೈ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಏನಾದರೂ ಬೈ ಮಾಡಿದ್ರೆ ನನಗೆ 8% ಕಮಿಷನ್ ಅನ್ನೋ ಸಿಗುತ್ತೆ. ಓಕೆನಾ. ಸೊ ಈ ಥರ ನೀವು ಈ ಅಫಿಲಿಯೇಟ್ ಮೂಲಕ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಮತ್ತು 4 ಆಪ್ಷನ್ ಮೈ ಆ್ಯಕ್ಟಿವಿಟೀಸ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಇಲ್ಲಿ ನೀವು ಲಿಂಕ್ಸ್ನ ಕ್ರಿಯೇಟ್ ಮಾಡಿರ್ತೀರಲ್ವ, ಅವೆಲ್ಲ ಇಲ್ಲಿ ಡಾಟಾ ಎಲ್ಲ ಶೋ ಅನ್ನೋದಾಗುತ್ತೆ. ನೋಡ್ಬೋದು ನಾನು July 3rd ಈ ಅಪ್ಲಿಕೇಶನ್ನ ಇದು ಮಾಡಿದ್ದೀನಿ, ಡೇಟ್ ಐತೆ, ಟೈಮಿಂಗ್ಸ್ ಕೂಡ ಐತೆ. ಅದಾದಮೇಲೆ ಟೋಟಲ್ ಕ್ಲಿಕ್ಸ್ ಅಂದರೆ ಆ ಲಿಂಕ್ ಮೇಲೆ ಎಷ್ಟು ಟೈಮ್ ಕ್ಲಿಕ್ ಮಾಡಿದ್ದಾರಂತೆ. ನಾನೇ 2 times ಕ್ಲಿಕ್ ಮಾಡಿದ್ದೆ, 2 times ಅಂತ ಐತೆ. ಮತ್ತು ಟೋಟಲ್ ಟ್ರಾನ್ಸಾಕ್ಷನ್ ಏನು ಮಾಡಿಲ್ಲ. ಟೋಟಲ್ ಅರ್ನಿಂಗ್ಸು ಈ ಲಿಂಕಿಂದ 0 ಅನ್ನೋದು ತೋರಿಸ್ತಿದೆ. ಓಕೆ ಗೈಸ್, ಇವಾಗ ಏನಪ್ಪ ಮಾಡೋದು ಅಂದರೆ ಬ್ಯಾಕ್ ಅನ್ನೋದು ಬರ್ತೀನಿ. ಇವಾಗ ಎಷ್ಟು ಪರ್ಸೆಂಟ್ ಸಿಗುತ್ತಂತ. ಸೊ ಓಕೆನಾ, ಲಿಂಕ್ ಅನ್ನೋದು ಕ್ರಿಯೇಟ್ ಮಾಡಿಬಿಟ್ಟೆ, ಯಾವ ರೀತಿ ಪರ್ಚೇಸ್ ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ಏನಪ್ಪ ಮಾಡೋದು ಅಂದರೆ ನೋಡ್ಬೋದು, ಅಲ್ಲಿ ಫ್ಲಿಪ್ಕಾರ್ಟ್ದೆಲ್ಲ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಂಗೆ ಸಿಕ್ತು ಅರ್ನಿಂಗ್ ಆನ್ ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್. ಅಂದರೆ ಕಿಡ್ಸ್ ವೇರ್ಸ್ ಅಂದರೆ ನಮ್ಮ ಬಟ್ಟೆ ಆಗಿರಲಿ, ಫ್ಯಾಷನ್ ವಾಚು, ಶೂಸು, ಈ ಥರ ಇರುತ್ತಲ್ಲ ಫ್ಯಾಷನ್ ಬಗ್ಗೆ, ಫ್ಯಾಷನ್ ರಿಲೇಟೆಡ್ ನಾವು ಫ್ಲಿಪ್ಕಾರ್ಟಲ್ಲಿ ಏನು ಪರ್ಚೇಸ್ ಮಾಡಿದ್ರು 8% ಕಮಿಷನ್ ಸಿಗುತ್ತಂತೆ. ಮತ್ತು ಅರ್ನಿಂಗ್ ಆನ್ ಫ್ಯಾಷನ್ ಲೈಫ್ ಸ್ಟೈಲ್ ಅದು ಕೂಡ ಅಷ್ಟೇ, ಒಂದೊಂದಿಗೆ 8% ಸಿಗುತ್ತೆ, ಇನ್ನು ಬೇರೆಗೆ 6.4% ಸಿಗುತ್ತೆ. ಮತ್ತು ಅರ್ನಿಂಗ್ ಆನ್ ಬುಕ್ಸ್, ಜನರಲ್ಸ್ ಆ್ಯಂಡ್ ಮೀಡಿಯಾ, ಬಿ ಕೇರ್, ಸ್ಪೋರ್ಟ್ಸು, ಫುಡ್ಡು ಈ ಥರ ಮಾಡ್ತೀವಲ್ಲ ಅದಕ್ಕೆ ಎಷ್ಟು ಸಿಗುತ್ತಂತೆ. ಮತ್ತು ಅರ್ನಿಂಗ್ ಆನ್ ಗ್ರಾಸರಿ ಐತಲ್ವ, ಅದು 2.4% ಸಿಗುತ್ತಂತೆ. ಮತ್ತು ಅರ್ನಿಂಗ್ ಆನ್ ಹೋಮ್ ಮನೆಯಲ್ಲಿ ಫರ್ನಿಚರ್ಸ್ ಇರುತ್ತಲ್ಲ, ಹೋಮ್ ಫರ್ನಿಚರ್ಸು, ಅದು 2.4% ಸಿಗುತ್ತಂತೆ. ಸೊ ಅಲ್ಲಿ ಪಕ್ಕದಲ್ಲೇ ಕೊಟ್ಟಿದ್ದಾರೆ ಯಾವ್ಯಾವ ಪ್ರಾಡಕ್ಟ್ಗೆ ಎಷ್ಟೆಷ್ಟು ಪರ್ಸೆಂಟ್ ಕಮಿಷನ್ ಸಿಗುತ್ತಂತ ಎಲ್ಲ ಅವರೇ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕಂದ್ರೆ ನೀವು ಯಾವ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರೋ ಆ ಪ್ರಾಡಕ್ಟ್ ಎಲ್ಲೈತೆ ಅಂತ ಹುಡುಕಾದ್ಮೇಲೆ ಅದ್ರ ಪಕ್ಕದಲ್ಲೇ ಲಿಂಕ್ ಎಷ್ಟು ಪರ್ಸೆಂಟ್ ಕಮಿಷನ್ ಸಿಗುತ್ತಂತ ಪಕ್ಕದಲ್ಲೇ ಇರುತ್ತೆ. ಸೊ ಪಕ್ಕದಲ್ಲಿ ನೋಡ್ಕೋಬೋದು. ನೀವು ಮೊಬೈಲ್ ಪರ್ಚೇಸ್ ಮಾಡ್ತೀರಲ್ಲ, ಮೊಬೈಲ್ ಪರ್ಚೇಸ್ ಮಾಡೋ ಮೂಲಕ ಕೂಡ ಕಮಿಷನನ್ನು ಸಿಗುತ್ತಂತೆ. ಈ ಎಲ್ಲ ಬ್ರ್ಯಾಕೆಟಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ 0.8% ನಿಮಗೆ ಕಮಿಷನ್ ಸಿಗುತ್ತಂತೆ. ಸೊ ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ಓಕೆ ಗೈಸ್, ಇಲ್ಲಿ ಕೆಳಗಡೆ ಜಸ್ಟ್ ಏನೂ ಇಲ್ಲ. ಸೊ ಅಲ್ಲಿ ಇವಾಗ ನಿಮಗೆಲ್ಲ ತೋರಿಸ್ದೆ ಅಲ್ವಾ, ಸ್ಕ್ರೀನ್ ರೆಕಾರ್ಡ್ ಹಾಕಿಬಿಟ್ಟು. ಸೊ ಅಲ್ಲೇನಪ್ಪ ಅಂದರೆ ನೀವು ಯಾವ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರೋ ಅದು ಯಾವ ಪ್ರಾಡಕ್ಟ್ ಇರುತ್ತೋ ಅದು ಹುಡುಕಿ ಎಲ್ಲೈತೆ ಅಂತ. ಸೊ ಅದ್ರ ಪಕ್ಕದಲ್ಲೇ ಎಷ್ಟು ಪರ್ಸೆಂಟ್ ಕಮಿಷನ್ ಸಿಗುತ್ತಂತ ಅಲ್ಲೇ ಕೊಟ್ಟಿರ್ತಾರೆ. ಸೊ ನೀವು ಈ ಥರ ಈ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಅಫಿಲಿಯೇಟ್ ಮಾರ್ಕೆಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ನಾನು ನಿಮಗೆ ಫ್ಲಿಪ್ಕಾರ್ಟ್ ಅನ್ನೋದು ತೋರಿಸಿದ್ದೀನಿ. ನೀವು ಈ ಥರನೇ ಮಿಂತ್ರಾ ಆ್ಯಂಡ್ ಆಜಿಯೋ ಎಷ್ಟು ಅಪ್ಲಿಕೇಶನ್ಸ್ ಎಲ್ಲ, ಓಪೋ ಸ್ಟೋರು, ರಿಲಯನ್ಸ್ ಡಿಜಿಟಲ್ ಎಲ್ಲ ಐತಲ್ವ, ಎಷ್ಟು ಆಯಿತು ಅವೆಲ್ಲದರಲ್ಲೂ ಕೂಡ ನೀವು ಇದೇ ಥರ ಮಾಡಿಬಿಟ್ಟು ಪ್ರೋಸೆಸ್ನ ನೀವು ಇಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋ ಮುಖಾಂತರ ನೀವು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ಇವಾಗ ಏನಪ್ಪ ಅಂದರೆ ಅಮೆಝಾನ್ ಈ ಥರ ವರ್ಕ್ ಆಗೋಲ್ಲ. ಅಮೆಝಾನಲ್ಲಿ ನೀವು ಪರ್ಚೇಸ್ ಮಾಡ್ತಿರೋ ಪ್ರಾಡಕ್ಟು ಅದಕ್ಕೆ ಡಿಫ್ರೆಂಟ್ ವೇ ಐತೆ. ನೀವೇನಾದರೂ ಅಮೆಝಾನ್ ಆ್ಯಂಡ್ ಎಕ್ಸ್ಟ್ರಾ ಪೇ ಐತಲ್ವಾ, ಸೊ ಇದು 2 ಲಿಂಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡಬೇಕು. ಸೊ ನೀವೇನಾದರೂ ಅಮೆಝಾನಲ್ಲಿ ಹೋಗಿಬಿಟ್ಟು ಪ್ರಾಡಕ್ಟ್ ಲಿಂಕ್ನ ತಗೊಬಂದು ಇಲ್ಲಿ ಮೇಕೆ ಲಿಂಕ್ ಮಾಡಿದ್ರೆ ಅದು ವರ್ಕ್ ಅನ್ನೋದು ಆಗೋದಿಲ್ಲ. ಅದೇ ಬೇರೆ ಪ್ರೋಸೆಸ್ ಐತೆ. ಸೊ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿಲ್ಲ ಅಮೆಝಾನ್ದು, ಯಾಕಂದರೆ ವಿಡಿಯೋ ಆಲ್ರೆಡಿ ಲೆಂತ್ ಆಗಿದೆ, ಇನ್ನೂ ಜಾಸ್ತಿ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಿಲ್ಲ. ನಿಮ್ಗೇನಾದರೂ ಬೇಕಂದರೆ ನೀವೇನು ಮಾಡ್ತೀರಾ, ನಿಮ್ಗೇನಾದರೂ ಅದು ಬೇಕಂದರೆ ಅಮೆಝಾನ್ ಮುಖಾಂತರ ಕೂಡ ಯಾವ ರೀತಿ ಲಿಂಕ್ನ ಕ್ರಿಯೇಟ್ ಮಾಡೋದಂತ ಕಮೆಂಟ್ ಸೆಕ್ಷನ್ ಹೋಗಿಬಿಟ್ಟು ಕಮೆಂಟ್ ಮಾಡಿ, ಅದಕ್ಕೆ ನಾನು ಸಪ್ರೇಟಾಗಿ ವಿಡಿಯೋ ಅನ್ನೋದು ಮಾಡ್ತೀನಿ. ಓಕೆನಾ. ಓಕೆ ಗೈಸ್, ಇವಾಗ ನಾನು ನಿಮಗೆ ಒಂದು ಫ್ಲಿಪ್ಕಾರ್ಟ್ದು ಲಿಂಕ್ ಅನ್ನೋದು ಕ್ರಿಯೇಟ್ ಮಾಡಿಬಿಟ್ಟು ತೋರಿಸ್ದೆ ಏನಂತ. ಸೊ ಆ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ಬೇರೆಯವ್ರು ಯಾರಾದರೂ ಏನಾದರೂ ಪರ್ಚೇಸ್ ಅನ್ನೋದು ಮಾಡಿದ್ರೆ ಸೊ ಅವ್ರಿಗೆ ಏನು ಸಿಗುತ್ತೆ ಅಂದರೆ 8% ಕಮಿಷನ್ ಅನ್ನೋ ಸಿಗುತ್ತೆ. ಅದು ಶರ್ಟ್ ವ್ಯಾಲ್ಯೂ ಬಂದುಬಿಟ್ಟು 650 rupees ಇತ್ತು, 8% ಕಮಿಷನ್ ಅಂದರೆ ಎಷ್ಟಾಯಿತು. ಓಕೆ ಗೈಸ್, ಆ ಶರ್ಟ್ ಬಂದುಬಿಟ್ಟು 650 rupees ಇತ್ತು, 8%, 6 50 rupees ಪ್ಲಸ್ 50 to 60 rupees ಒಳಗಡೆ ಸಿಗುತ್ತೆ. ಆ ಲಿಂಕ್ ಮೂಲಕ ನಾನೇನಾದರೂ ಆ ಶರ್ಟ್ನ ಪರ್ಚೇಸ್ ಅನ್ನೋದು ಮಾಡಿದ್ರೆ ಆವಾಗ ನನಗೆ ಏನಪ್ಪ, ಇವಾಗ ಈ ಅಪ್ಲಿಕೇಶನ್ ಯೂಸ್ ಮಾಡಿದೆ ನಾನು ಡೈರೆಕ್ಟಾಗಿ ಫ್ಲಿಪ್ಕಾರ್ಟಲ್ಲಿ ಹೋಗಿಬಿಟ್ಟು ಪರ್ಚೇಸ್ ಅನ್ನೋದು ಮಾಡಿದ್ರೆ ನನಗೆ 60 rupees ವರೆಗೂ ಇಲ್ಲಿ ಅಮೌಂಟ್ ಅನ್ನೋದು
ಲಾಸ್ ಆಗುತ್ತೆ. ಸೊ ನಾನೇ ಈ ಅಪ್ಲಿಕೇಶನ್ ಯೂಸ್ ಮಾಡಿ ಫ್ಲಿಪ್ಕಾರ್ಟಲ್ಲಿ ಹೋಗಿಬಿಟ್ಟು ಆ ಶರ್ಟ್ನ ಪರ್ಚೇಸ್ ಮಾಡಿದ್ರೆ 60 ರೂಪೀಸ್ ಪ್ರಾಫಿಟ್ ಅನ್ನೋದಾಗುತ್ತೆ, ಆ ಶರ್ಟು ಕೂಡ ಸಿಗುತ್ತೆ. ಓಕೆನಾ. ಸೊ ಈ ಥರ ನಾವು ಈ ಅಪ್ಲಿಕೇಶನ್ ಮೂಲಕ ಅರ್ನಿಂಗ್ ಅನ್ನೋದು ಮಾಡ್ಬೋದು. ನಿಮಗೆ ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಪ್ರೂಫ್ ಅಂಡ್ ಪ್ರತಿಯೊಂದು ಸ್ಟಾರ್ಟಿಂಗಲ್ಲೇ ತೋರಿಸ್ಬಿಟ್ಟಿದೆ. ಓಕೆ ಗೈಸ್, ನೀವೇನಾದರೂ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಇದ್ದರೆ ಏನು ಮಾಡ್ತೀವಿ ಅಂದರೆ, ಸೊ ಈ ಥರ ಇರ್ತಾವಲ್ವ ಯಾವುದಾದ್ರೂ ಬಟ್ಟೆ ಆಗಿರಲಿ, ಟಿ ಶರ್ಟು ಮತ್ತು ಶರ್ಟ್ ಆ್ಯಂಡ್ ಪ್ಯಾಂಟು ಈ ಥರ ಇರ್ತಾವಲ್ವ. ಸೊ ನೀವೇನು ಮಾಡ್ತೀವಿ ಅಂದರೆ, ಒಂದು ಯಾವುದಾದ್ರೂ ಚೆನ್ನಾಗಿರೋದು ಪ್ರಾಡಕ್ಟ್ನ ಚೂಸ್ ಅನ್ನೋದು ಮಾಡ್ಕೊಳ್ಳಿ. ಚೂಸ್ ಮಾಡಿಬಿಟ್ಟು ಈ ಥರ ಲಿಂಕ್ನ ಕ್ರಿಯೇಟ್ ಅನ್ನೋದು ಮಾಡಿಕೊಂಡು ಏನು ಮಾಡ್ತೀವಿ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಈ ಪ್ರಾಡಕ್ಟ್ ರಿಲೇಟೆಡ್ ವೀಡಿಯೋ ಅನ್ನೋದು ಮಾಡಿರಿ. ಪ್ರಾಡಕ್ಟ್ ರಿಲೇಟೆಡ್ ವೀಡಿಯೋ ಮಾಡಿಬಿಟ್ಟು ಏನು ಮಾಡ್ತೀವಿ ಅಂದರೆ, ಸೊ ಅದು ನಿಮ್ಮ ಆಡಿಯನ್ಸ್ ಇರ್ತಾರಲ್ವ, ಆಡಿಯನ್ಸ್ಗೆ ಅಟ್ರಾಕ್ಟಿವ್ ಆಗೋ ಥರ ಒಂದು ರೀಲ್ಸ್ನ ಕ್ರಿಯೇಟ್ ಅನ್ನೋದು ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಅನ್ನೋದು ಮಾಡಿರಿ. ಸೊ ಲಾಸ್ಟಲ್ಲಿ ಇನ್ಸ್ಟಾಗ್ರಾಮ್ ರೀಲ್ ಮಾಡ್ತಿರಲ್ವ, ಲಾಸ್ಟಲ್ಲಿ ಏನು ಹೇಳ್ತೀರಾ ಅಂದರೆ, ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಟೈಪ್ ಮಾಡಿರಿ. ಸೊ ಅವಾಗ ನಾನು ನಿಮಗೆ ಲಿಂಕ್ ಅನ್ನೋದು ಶೇರ್ ಮಾಡ್ತೀನಿ ಅಂತ ಹೇಳಿ. ಸೊ ಅವಾಗ ಯಾರಿಗೆ ಬೇಕೋ, ಯಾರಿಗೆ ಇಂಟ್ರೆಸ್ಟ್ ಆಯಿತು ಆ ಪ್ರಾಡಕ್ಟ್ ಬಗ್ಗೆ, ಅವರು ಲಿಂಕ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡ್ತಾರೆ. ಅವಾಗ ನೀವು ಕಮೆಂಟ್ ಸೆಕ್ಷನಲ್ಲಿ ಹೋಗಿಬಿಟ್ಟು ಅವ್ರಿಗೆ ರಿಪ್ಲೈ ಕೊಡಿ. ಅದು ಎಕ್ಸ್ಟ್ರಾ ಪೇಯಿಂದ ಲಿಂಕ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ವ, ಸೊ ಆ ಲಿಂಕ್ ಏನು ಮಾಡ್ತೀವಿ ಅಂದರೆ, ಅವ್ರಿಗೆ ರಿಪ್ಲೈ ಅನ್ನೋದು ಮಾಡಿಬಿಟ್ಟು ಪೇಸ್ಟನ್ನು ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡಿರಿ. ಆವಾಗ ಆ ಲಿಂಕ್ ಮೂಲಕ ಶಾಪಿಂಗ್ ಅನ್ನೋದು ಮಾಡ್ತಾರೆ. ಸೊ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಪೇಯಲ್ಲಿ ಅಮೌಂಟ್ ಅನ್ನೋದು ಜನ್ರೇಟ್ ಅನ್ನೋದಾಗುತ್ತೆ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಅಫಿಲಿಯೇಟ್ ಮಾರ್ಕೆಟ್ ಮೂಲಕ ಜಾಸ್ತಿ ಅಂದರೆ ಜಾಸ್ತಿ ಅರ್ನಿಂಗ್ ಮಾಡ್ಕೋಬೋದು. ಓಕೆ ಗೈಸ್, ಇದು ಏನಪ್ಪ ಅಂದರೆ, ಸೊ ನಾವು ಪರ್ಚೇಸ್ ಅನ್ನೋದು ಮಾಡಿರ್ತೀವಿ. ಪರ್ಚೇಸ್ ಮಾಡಾದಮೇಲೆ ಇವತ್ತು ಪರ್ಚೇಸ್ ಅನ್ನೋದು ಮಾಡ್ತೀವಿ, 7 ಡೇಸ್ಗೆ ಡೆಲಿವರಿ ಆಗುತ್ತೆ. ಡೆಲಿವರಿ ಆದ ನಂತರ ಫ್ಲಿಪ್ಕಾರ್ಟಲ್ಲಿ ಆ ಶರ್ಟ್ ಕೆಳಗಡೆನೇ ಸ್ಕ್ರೋಲ್ ಮಾಡಿದ್ರೆ 10 ಡೇಸ್ ಟು 14 ಡೇಸ್ವರೆಗೂ ಇದಿರುತ್ತೆ, ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್. ಈ ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಡೇಟ್ ಆದ ನಂತರ ನಮಗೆ ಅಮೌಂಟು ಎಕ್ಸ್ಟ್ರಾ ಪೇಯಲ್ಲಿ ಆ್ಯಡ್ ಆಗುತ್ತೆ. ಅದು ಡೇಟ್ ಎಕ್ಸ್ಪೈರ್ ಆದ ನಂತರ ನಮಗೆ ಎಕ್ಸ್ಟ್ರಾ ಪೇಯಲ್ಲಿ ಅಮೌಂಟ್ ಅನ್ನೋದು ಆ್ಯಡ್ ಆಗುತ್ತೆ. ಸೊ ನಾವು ಬುಕ್ ಮಾಡಿದ ತಕ್ಷಣ, ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ ತಕ್ಷಣ ನಮಗೆ ಡೆಲಿವರಿ ಆದ ತಕ್ಷಣ ಅಮೌಂಟ್ ಅನ್ನೋದು ಆ್ಯಡ್ ಅನ್ನೋದಾಗೋದಿಲ್ಲ. ಅದು ಡೆಲಿವರಿ ಡೇಟ್ದು ಇದಿರುತ್ತಲ್ವ, ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಡೇಟು, ಅದು ಎಕ್ಸ್ಪೈರ್ ಆದ ನಂತರನೇ ನಮಗೆ ಅಮೌಂಟ್ ಅನ್ನೋದು ಸಿಗುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟು. ಓಕೆನಾ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್, ಇಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಸೊ ಇದು ಗೈಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಮುಂದಿನ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.